ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರ ಕಲಿಯುವುದು. ಕಲಿಬೇಕು ಮನುಷ್ಯ. ಇಲ್ಲಿ ಈ ಜಗತ್ತು ಬಹಳ ಕಲಿಸ್ತದೆ. ಏನು ಕಲಿಬೇಕು ಜೀವನದೊಳಗ? ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ. ಜೀವನದ ತುಂಬ ಏನು ಮಾಡಬೇಕ್ರಿ ಅಂದ್ರೆ ಹೊಸದನ್ನು ಕಲಿಯುವುದು. ಪ್ರತಿ ಕ್ಷಣ, ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಲು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳ್ಯಾನ ಅಂದ್ರ, ನೋಡು ಹಿಂಗ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗದ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿ. ಅವ ಸಾಲಿ ಕಲ್ತಿಲ್ಲ, ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಇತ್ತು. ಜೀವನದೊಳಗ ಹಿಂಗ ಕಣ್ಣು ತೆರೆದ ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ ಇತ್ತು. ಎಲ್ಲಾನು ಕಲಿಸ್ತೈತಿ. ಈಗ ತಾಯಂದಿರದಿರಿ ನೀವು, ತಾಯಂದಿರು ಅಡಿಗೆ ಮಾಡ್ತೀರಿ, ಅನ್ನ ಮಾಡ್ತೀರಿಲ್ಲ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರ, ನಮ್ ಬುಡಕ ನಮಗ ಆಗ್ಲಾರ್ದವ್ರು ಬೆಂಕಿ ಇಟ್ರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ. ನೋಡಿ ಕಲಿಬೇಕಷ್ಟೇ ನಾವು. ಈಗ ಮಿಕ್ಸರ್ ಐತಿ, ಮಿಕ್ಸರ್ ಏನ್ ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಕಟಿರ್ಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಮಗೆ. ಕಲಿಸ್ತೈತಿ ಜೀವನ. ಅಂದ್ರ ಈ ಜಗತ್ತೈತಲ್ಲ, ಜಗತ್ತು ಅಂದ್ರ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದು. ನೀವ್ಯಾರು ಡೊನೇಷನ್ ಕೊಡ್ಬೇಕಾಗಿಲ್ಲ. ಶಾಲೆಗಾದ್ರೂ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ. ಈ ನೀವು ಮಕ್ಕಳಿಗೆ ಶಾಲೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ. ಆದ್ರೆ ಜೀವನ ಹಾಗಲ್ಲ. ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ರು ಸರು ಒಂದು ಶಾಲೆಯೊಳಗ ಒಂದು ಮಗು ಮನಿಗೆ ಬಂತಂತ. ಮನಿಗೆ ಬಂದು ಬಾಯಾರಟ ಮಾಡ್ತಿತ್ತಂತ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು, ಯಾರು ಕಲ್ಸ್ಯಾರ ನಿನಗಿದನ್ನು? ಏನ್ ನಮ್ಮ ಟೀಚರ್ ಕಲ್ಸ್ಯಾರ. ಏನ್ ಕಲ್ಸ್ಯಾರ? ತಾಜ್ ಮಹಲಿನ ಹುಬ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಶಾಲೆಗೆ ಹೋದ. ಅಲ್ಲ, ಏನಾರ ಕಲ್ಸಕ್ ಬರ್ತೈತೇನ್ ನಿಮಗ? ಏನ್ ಕಲ್ಸಿ? ಅಲ್ಲ, ನನ್ನ ಮಗ ಬಂದ್ ದಿವಸ ಬಾಯ್ಪಾಟ್ ಮಾಡಾಕತ್ತಾನ, ತಾಜ್ ಮಹಲಿನ ಹುಬ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನ್ ತಪ್ಪು ಕಲ್ಸಿವಿ? ಅಲ್ಲ, ಗೊತ್ತೈತೇನ್ ನಿಮಗೇನ್ರ ತಾಜ್ ಮಹಲ್ ಎಲ್ಲೈತಿ ಅಂತ? ಅಲ್ಲ, ಇವತ್ತೊಂದು ದಿವಸ ಅವ ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರ ತಾಜ್ ಮಹಲಿನ ಹುಬ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದ್ಯಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಳ್ಯಾಗ ಇರ್ತೈತಿ, ಕಟ್ಟಿಂದ ಆಗ್ರಾಕ್ ಹೋಗುತ್ತಂದಾವ್. ನೀ ಫೀಸ್ ಕಟ್ಟದ ಮೇಲೆ ಆಗ್ರಾಕ್ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳ್ಯಾಗ ಇರ್ತೈತಿ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನ ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕ ಯಾರೂ ಆಗ್ಲಿಲ್ಲ, ನಾವೆಷ್ಟು ಮಂದಿಗಾಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗ್ಲಿಲ್ಲ ಅಂತ ನಾವು ಬಹಳ ತಾಪ್ ಮಾಡ್ಕೊಂತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದ್ರು, ಕಷ್ಟದ ಕಾಲಕ್ಕೆ ಯಾರೋ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದ್ರೆ ಸತ್ಯ ಅರ್ಥ ಮಾಡ್ಕೋಬೇಕು.
ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದ್ರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರುವುದಿಲ್ಲ, ಕಣ್ಣೀರು ಒರೆಸಕ್ ಒಂದೇ ಬೆರಳ ಬರ್ತೈತಿ. ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನ 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನ 10 ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ.